ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ವಿಷಯಗಳು ನಮಗೆ ಕಣ್ತರಿಸುತ್ತೆ. ಹೌದು, ನಾವಿರೋಂಥ ಜಾಗದಲ್ಲಿ ನಾವು ಅನುಭವಿಸೋ ಕಷ್ಟಗಳು ಯಾಕೆ ಅನುಭವಿಸ್ತೀವಿ, ಯಾಕೆ ಈ ಕರ್ಮ ನಮ್ಮ ಸುತ್ತಕೊಳ್ಳುತ್ತೆ, ಯಾಕೆ ನಾವೇನು ಮಾಡಿಲ್ಲ ಅಂದ್ರೆ ತೊಂದರೆಗಳು ಅನುಭವಿಸ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂದ್ರೆ ಈ ವಿಡಿಯೋ ನೋಡಿ ಒಂದ್ಸಲ. ಯಾರಿಗಾರು ಒಬ್ರಿಗೆ ಹಿಂಸೆ ಮಾಡಿದ್ರೆ, ಯಾರಿಗಾರು ಒಬ್ರಿಗೆ ಅಯ್ಯೋ ಅನ್ಸಿದ್ರೆ ಅವ್ನು ಸಾಯುವಾಗ ಇವನ್ ವಂಶ ನಿರ್ವಂಶ ಆಗ್ಲಿ ಅಂತ ಅಂದ್ಬಿಟ್ಟು ಸತ್ತಿರ್ತಾರೆ. ಆ ಕಾನೂನು, ಆ ನ್ಯಾಯಾಲಯದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ದಟ್ ಈಸ್ ವಾಟ್ ಪೀಪಲ್ ಸೇ ಕರ್ಮ ಥಿಯರಿ. ಆಯ್ತಿವ್ರೆ, ಇದ್ರಲ್ಲಿ ಸಿಕ್ಕಿಲ್ವಲ್ಲ, ನಿಮ್ ಮುಂದೆ ಬರ್ತಾನೆ, ಅರೆಸ್ಟ್ ಮಾಡ್ಕೊಳ್ಳಿ, ಏನ್ ಬೇಕೋ ಕೇಳಿ. ಅವನ ಕಾಲು ಹೋಗ್ಬಿಟ್ಟಿದೆ. ಯಾರಿಗಾರು ಒಬ್ರಿಗೆ ಹಿಂಸೆ ಮಾಡಿದ್ರೆ, ಯಾರಿಗಾರು ಒಬ್ರಿಗೆ ಅಯ್ಯೋ ಅನ್ಸಿದ್ರೆ ಅವ್ನು ಸಾಯುವಾಗ ಇವನ್ ವಂಶ ನಿರ್ವಂಶ ಆಗ್ಲಿ ಅಂತ ಅಂದ್ಬಿಟ್ಟು ಸತ್ತಿರ್ತಾರೆ. ಆ ಕಾನೂನು, ಆ ನ್ಯಾಯಾಲಯದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ದಟ್ ಈಸ್ ವಾಟ್ ಪೀಪಲ್ ಸೇ ಕರ್ಮ ಥಿಯರಿ. ಕರ್ಮ ರಿಟರ್ನ್ಸ್ ಅಂತ ನಾವು ಮಾತಾಡ್ತಾ ಇರ್ತೀವಲ್ವಾ, ಇದು ಅಂತ ಇಲ್ಲ, ಇದು ಎಕ್ಸಾಂಪಲ್ ಅಷ್ಟೇ. ಒಬ್ರು ನ್ಯಾಯಾಧೀಶರು ಒಳ್ಳೆ ಮಾತಲ್ಲಿ ತಿಳಿಸ್ತಾ ಇದಾರೆ. ಒಬ್ಬ ಮನುಷ್ಯ ಯಾರೋ ಒಬ್ಬರಿಂದ ಕೆಟ್ಟದಾಗಿದ್ರೆ ಅವನ್ ಸಾಯೋವಾಗ ಇಲ್ಲ, ಯಾವಾಗ್ಲೂ ಶಾಪ ಆಗ್ತಾನೆ ಇರ್ತಾನೆ. ಇವ್ರ ಮನೆ ಹಾಳಾಗೋಗ್ಲಿ, ಇವ್ರ ವಂಶ ಹಾಳಾಗೋಗ್ಲಿ ಅಂತ ಶಾಪ ಆಗ್ತಾ ಇರ್ತಾನೆ. ಕೆಲವೊಂದು ಸಲ ನಾವು ಅದನ್ನೇ ಹಿಂದಿನ ಕಾಲದಿಂದ ನಂಬಿಕೆ ಇದೆ ನಮ್ಗೆ. ಗಂಧರ್ವ ದೇವತೆಗಳು ಆಕಾಶದಲ್ಲಿ ಓಡಾಡ್ತಾ ಇರ್ತಾರೆ, ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ, ಕೆಲವಷ್ಟು ಕಸ್ತು ವಸ್ತು ಅಂತ ಹೋಗ್ತಾ ಇರ್ತಾರೆ ಅಂತ ಶಾಪಗಳು ಒಂದೊಂದ್ಸಲ ವರ್ಕ್ ಆಗೋಗುತ್ತೆ. ನಾವು ಫ್ಯೂಚರ್ಗೆ, ನಮ್ಮ ಮಕ್ಕಳು ಫ್ಯೂಚರ್ಗೆ, ಮೊಮ್ಮಕ್ಕಳು ಫ್ಯೂಚರ್ಗೆ ಅಂತ ಮಾಡಿರ್ತೀವಲ್ಲ, ಅಂಥದ್ದನ್ನ ಬಳಸೋದಕ್ಕಾಗೋದೇ ಇಲ್ಲ. ವಂಶದಲ್ಲಿರೋರೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಅಂಥದ್ದು ಈಗಲೂ ಕೂಡ ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಇವ್ರು ಹೇಳಿದ್ದು ಕರ್ಮ ಥಿಯರಿ, ಕರ್ಮ ರಿಟರ್ನ್ಸ್. ಇದು ಅಂತ ಅಲ್ಲ, ಸಿಂಪಲ್ ಆಗಿ ನಾವು ಈಗ ಮಾಮೂಲಿ ಅತ್ತೆ ಸೊಸೆ ಜಗಳ ಆಡ್ತಾರೆ, ಇನ್ನ ಸೊಸೆ ಬಾಯಿಗೆ ಬಂದಂಗೆ ಅತ್ತೆ ಮೇಲ್ ಬೈಯೋದು, ಅತ್ತೆ ಸೊಸೆ ಮೇಲ್ ಬೈಯೋದು, ಅವಾಗ್ಲೂ ಶಾಪಗಳೆಲ್ಲ ಆಗ್ತಾರೆ. ಆದ್ರಿಂದಾನೇ ಎಷ್ಟೋ ಮನೆಗಳು ಈಗ್ಲೂ ಕೂಡ ಉದ್ಧಾರ ಆಗೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಅತ್ತೆ ದೇರು ಅಲ್ಲೆಲ್ಲೋ ಕುತ್ಕೊಂಡು ಶಾಪ ಆಗ್ತಾ ಇರ್ತಾರೆ. ಇಲ್ಲೆಲ್ಲೋ ವಯಸ್ಸಾದ ಅಪ್ಪ ಅಮ್ಮನ ತಗೊಂಡೋಗಿ ಎಲ್ಲೋ ಆಶ್ರಮಕ್ಕೆ ಅಲ್ಲಿ ಇಲ್ಲಿ ಬಿಟ್ಟು ಬಂದಿರ್ತೀವಿ, ಅವರಲ್ಲಿ ಕೊರಗ್ತಾ ಇರ್ತಾರೆ. ನಾವು ಕಷ್ಟಪಟ್ಟು ಮಾಡಿದ್ವಿ, ನಮ್ಮ ಮಕ್ಕಳು ಈ ತರ ಮಾಡ್ಬಿಟ್ರು, ಈ ತರ ಮಾಡಿದವ್ರು ಉದ್ಧಾರ ಆಗ್ತಾರ ಅಂತ ಇವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಇಲ್ಲ, ಬೇರೆಯವ್ರ ಹತ್ರ ಮಾತಾಡುವಾಗ್ಲೂ, ಅಜ್ಜಿರ್ ಕತೆ ಅಂತೀವಲ್ಲ, ಆ ತರ ಮಾತಾಡುವಾಗ್ಲೂ ಅಕ್ಕಪಕ್ಕ ಕೂತಿರೋರು ಅದೇ ಹೇಳ್ತಾರೆ, ನಿಮ್ಗೆ ಈ ತರ ಮೋಸ ಮಾಡ್ಬಿಟ್ರ ಅವ್ರು ಉದ್ಧಾರ ಆಗ್ತಾರ, ಅವ್ರು ಹಾಳಾಗಿ ಹೋಗ್ತಾರೆ ಅಂತ ಎಲ್ಲ ಶಾಪ ಆಗ್ತಾ ಇರ್ತಾರ. ಅದೆಲ್ಲ ಕೂಡ ಕರ್ಮದ ರೀತಿ, ಇನ್ನೊಂದು ರೀತಿನಲ್ಲಿ ಬಂದು ತಟ್ಟುತ್ತೆ. ಇವಾಗ್ಲೇ ತಟ್ಟಬೇಕು, ನಾಳೆ ತಟ್ಟಬೇಕು ಅಂತ ಇಲ್ಲ, ಟೈಮ್ ತಗೊಳುತ್ತೆ ಕೆಲವಷ್ಟು ಸಲ. ಒಟ್ಟಿನಲ್ಲಿ ಕರ್ಮ ರಿಟರ್ನ್ಸ್ ಅನ್ನೋದನ್ನ ಮರಿಬೇಡಿ ಅಂತ ನ್ಯಾಯಾಧೀಶರು ಅವ್ರು ಅದನ್ನೇ ಹೇಳಿದ್ರು. ಈ ನ್ಯಾಯಾಧೀಶರು ಹೇಳ್ತಾ ಇರೋದೇನೋ, ಈ ನ್ಯಾಯಾಲಯದಿಂದ ತಪ್ಪಿಸ್ಕೊಂಡ್ಬಿಡ್ಬೋದು, ಕರ್ಮದಲ್ಲಿ ಕೋರ್ಟ್ಗಳಿಂದ ತಪ್ಪಿಸ್ಕೊಂಡ್ಬಿಡ್ಬೋದು, ಬಟ್ ಆ ಕೋರ್ಟಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಲ್ಲ. ಆ ಕರ್ಮನ ಅನುಭವಿಸ್ಲೇಬೇಕಲ್ಲ. ಯೋಚನೆ ಮಾಡಿ, ನಾವು ಬದುಕೋದು ಇಷ್ಟು ದಿನ ಆದ್ರೂ ಖುಷಿಯಾಗಿ ನೆಮ್ಮದಿಯಾಗಿ ಬದುಕೋಣ. ಯಾಕೆ ಬೇಕು ಅಂತ ಕರ್ಮ, ಯಾಕೆ ಬೇಕು ಅಂತ ಶಾಪ ಅನುಭವಿಸ್ಬೇಕಾ? ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡ್ಕೊಳ್ಳೋವಂಥದ್ದು ಏನಿದೆ? ಕೊನೆಗೆ ನಾವು ಖುಷಿಯಾಗಿರೋಣ ಅಂತ ಈ ಒಂದು 30-40 ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೊನೆಗೆ 50 ವರ್ಷ ಆದ್ಮೇಲೆ ನೆಮ್ಮದಿಯಾಗಿರೋಣ ಅಂತ ಆಸೆ ಪಟ್ಕೊಂಡಿರ್ತೀವಿ. ಯಾರ್ಯಾರೋ ಹಾಕಿದ್ದು ಶಾಪ, ಯಾರ್ಯಾರಿಂದನೂ ಅನುಭವಿಸ್ಬೇಕಾಗಿರೋದೆಲ್ಲ ಕೂಡ ಅಲ್ಲಿ ಕಾಯ್ತಾ ಇರುತ್ತೆ ಒಂದು ಗಂಟು. ಆ ಗಂಟನ್ನ ಒತ್ಕೊಂಡು ಹೋಗ್ತಾ ಇರ್ತೀವಿ. ಆ ಗಂಟಿನ ಹೊರೆ ಆ ಟೈಮ್ನಲ್ಲಿ ಹೊರೋದಕ್ಕಾಗದೆ ಒದ್ದಾಡ್ತೀವಿ. ಅದನ್ನೇ ಹೇಳ್ತಾ ಇರೋದು, ಇರೋ ಟೈಮ್ನಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಬೇರೆಯವ್ರಿಗೂ ಖುಷಿ ಕೊಟ್ಟು ಬದುಕಿ. ಆ ಖುಷಿ ನಿಮಗೆ ವಯಸ್ಸಾದ್ಮೇಲೆ ಖುಷಿ ಕೊಡುತ್ತೆ. ಅದನ್ನ ಬಿಟ್ಟು ನಾವು ಬೇರೆಯವ್ರ ಖುಷಿನ ಕಿತ್ಕೊಂಡು, ಇಲ್ಲ ಬೇರೆಯವ್ರಿಗೆ ನೋವು ಕೊಟ್ಟು ಅವರು ಅನ್ನಬಾರ್ದೆಲ್ಲ ಅಂದು ಅದೆಲ್ಲ ಕೂಡ ಹೊರೆ ಆಗಿ ನಮ್ಮ ಮೇಲಿದ್ದು ವಯಸ್ಸಾದ ಮೇಲೆ ಅನುಭವಿಸೋದು ಬೇಕಾ? ಅಂತ ಕರ್ಮಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಪ್ಲಸ್ ಇನ್ನೊಂದು ಮಾತು ಹೇಳ್ತಾರೆ, ಮನೆಯಲ್ಲಿ ಸಾಮಾನ್ಯವಾಗಿ ಜಗಳ ಆಡೋವಾಗ ಕೆಲವಷ್ಟು ಸಲ ಶಾಪ ಹಾಕ್ಬಿಡ್ತಾರೆ. ಮನೆಯವ್ರೇ ಅನ್ಕೊಳ್ತಾರೆ, ನಮ್ಮನ್ನ ಈ ತರ ಮಾಡ್ಬಿಟ್ಟಲ್ಲ, ಮನೆ ಹಾಳಾಗೋಗ್ಲಿ. ನಾನು ರೆಗ್ಯುಲರ್ ಆಗಿ ಅಲ್ಲಿ ಇಲ್ಲಿ ಓಡಾಡುವಾಗ ನೋಡ್ತೀವಲ್ಲ, ಜಗಳ ಆಡುವಾಗ ಬಾಯಿಗೆ ಬಂದಂಗೆಲ್ಲ ಬೈತಾ ಇರ್ತಾರೆ, ನಿಮ್ ಮನೆ ಬೆಂಕಿ ಬೀಳ್ಲಿ, ನಿಮ್ ಮನೆ ಹಾಳಾಗೋಗ್ಲಿ. ಇನ್ನಾವು ಹೆಂಗಸರು ಜಗಳ ಆಡುವಾಗ ಅಂತೂ ಬೇರೆ ಬೇರೆ ಮಾತುಗಳೇ ಬರ್ತಾವೆ ಬಿಡಿ, ಬಾಯಿ ಸೇದೋಗ್ಲಿ, ಹಾಗೆ ಹೀಗೆ ಅಂತೆಲ್ಲ ಬರ್ತಲ್ಲ. ಇದೆಲ್ಲ ಏನು? ಇಟ್ ವಿಲ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ತಾ ಇರೋದು. ಬೇರೆ ಬೇರೆ ರೀತಿ, ಒಂದೇ ರೀತಿ ಅಲ್ಲ, ಇಟ್ ವಿಲ್ ಇಂಪ್ಯಾಕ್ಟ್. ಅಂಥದ್ದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಜಗಳ ಬೇಕಾ? ಯೋಚನೆ ಮಾಡಿ. ಕೋಪದಿಂದ ಜಗಳ ಆಗೋಗುತ್ತೆ, ಆ ಕೋಪ ಕೊನೆಗೆ ಶಾಪ ಆಗಿ ಕನ್ವರ್ಟ್ ಆಗುತ್ತೆ. ಅಂತ ಶಾಪಗಳನ್ನ ಫ್ಯೂಚರಲ್ಲಿ ಒಂದಿನ ಅನುಭವಿಸ್ಬೇಕಾಗತ್ತೆ. ಅಂತ ಫ್ಯೂಚರ್ ಬೇಕಾ? ಇಲ್ಲ, ಅಯ್ಯೋ ನಮ್ಗೆ ಈ ಕೋಪನೇ ಬೇಡ, ಆಂಗರು ಬೇಡ, ನೆಮ್ಮದಿಯಾಗಿರೋಣ, ಶಾಪನೂ ಬೇಡ, ಯಾರು ಏನ್ ಅನ್ಕೊಂಡ್ರೆ ಏನು, ಕಳ್ಕೊಳ್ಳೋದೇನು ನಾವೇನು ಅಂತ ನೆಮ್ಮದಿಯಾಗಿದ್ರೆ ಮುಂದೆ ಫ್ಯೂಚರ್ ನೆಮ್ಮದಿಯಾಗಿರುತ್ತೆ. ಇಲ್ವಾ? ಈ ಕೋಪ ಜಗಳ ಇಂದ ಮುಂದೆ ಶಾಪಗಳ ರೂಪದಲ್ಲಿ ಕರ್ಮನ ಅನುಭವಿಸ್ಬೇಕಾಗತ್ತೆ. ಅದೇ ಕರ್ಮ ರಿಟರ್ನ್ಸ್ ಅಂತ ಕರೆದ್ರು.
ಅಂಥದ್ದನ್ನ ಆಗದೆ ಇರೋಗೆ ನೋಡ್ಕೊಳ್ಳಿ. ಎಷ್ಟೆಷ್ಟೋ ಇದಾವೆ ಇಂಥದ್ದು, ನಾವು ತಿಳ್ಕೊಳ್ತಾ ಹೋಗೋಣ. ದೊಡ್ಡ ದೊಡ್ಡವರು ತಿಳಿಸ್ತಾ ಇರ್ತಾರೆ, ಎಷ್ಟೆಷ್ಟೋ ಜ್ಞಾನಿಗಳು ತಿಳಿಸೋಗಿದ್ರು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಬದುಕಿದ್ದಾಗ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ. ಎಂತೆಂಥ ಜ್ಞಾನಿಗಳು, ಬಸವಣ್ಣವರು, ಇನ್ನ ದೊಡ್ಡ ದೊಡ್ಡ ಜ್ಞಾನಿಗಳು ಇಂಥ ವಿಷಯಗಳನ್ನೆಲ್ಲ ತಿಳಿಸೋದ್ರು. ಅವ್ರು ಬದುಕಿದ್ದಾಗ ಇದ್ರ ವ್ಯಾಲ್ಯೂ ಅರ್ಥ ಆಗ್ಲಿಲ್ಲ. ಬೇಡ, ಈಗಿನ ಕಾಲದಲ್ಲೂ ಎಷ್ಟೋ ಪುಣ್ಯಾತ್ಮರು ಇಂಥ ವಿಷಯಗಳನ್ನ ತಿಳಿಸಿದ್ದಾರೆ. ಅವ್ರು ಬದುಕಿದ್ದಾಗ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗಲ್ಲ, ಅವ್ರು ಸತ್ ಮೇಲೆ ಅರ್ಥ ಆಗುತ್ತೆ, ಹೌದಲ್ವಾ ಅಂತ. ಅಂಥದಕ್ಕೆ ಆಸ್ಪದ ಕೊಡ್ಬೇಡಿ. ಕಲಿಯುಗಾನೇ ಇರೋದು ಹಾಗೆ, ಜನರ ಮನಸ್ಥಿತಿನ ಪಾಸಿಟಿವಿಟಿ ಕರ್ಕೊಂಡು ಹೋಗೋಕ್ಕಿಂತ ನೆಗೆಟಿವಿಟಿಗೆ ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ಬಿಡುತ್ತೆ, ಕೆಟ್ಟದ್ರ ಕಡೆ ಬೇಗ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಕರ್ಮ ಮಾಡಿಸ್ಬಿಡುತ್ತೆ. ಅದರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಹೊರೆ ದೊಡ್ಡ ಹೊರೆ ಗಂಟನ್ನ ಒತ್ಕೊಂಡು ಫ್ಯೂಚರನ್ನ ಅನುಭವಿಸೋದಕ್ಕೆ ಸಿದ್ಧ ಆಗಿ. ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು, ನಿಮ್ಗೆ 60 ವರ್ಷ ಆದ್ಮೇಲೆ ಬರ್ಬೋದು. ಒಟ್ನಲ್ಲಿ ಅದ್ರ ಫೀಲ್ ಅಂತೂ ಒಂದಲ್ಲ ಒಂದು ದಿನ ಕಾಡುತ್ತೆ. ಅಯ್ಯೋ, ನಾನು ಈ ತರ ಮಾಡಿದ್ದಕ್ಕೆ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅಂತ ಟೈಮ್ ಬರಬಾರ್ದು ಅಂದ್ರೆ ಕರ್ಮಗಳಿಂದ ದೂರ ಉಳ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕು ಆ ಪ್ರಯತ್ನಗಳನ್ನ ಫಾಲೋ ಮಾಡಿ. ಇನ್ನ ಈ ತರದ ವಿಷಯಗಳು ತಿಳಿಸ್ಬೇಕಾಗಿದೆ, ಎಚ್ಚರಿಸೋ ಕೆಲಸ ನಮ್ದು. ಎಚ್ಚರಿಸ್ತಾ ಇರ್ತೀನಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.